ಭಾರತ ಸರ್ಕಾರ ನೆಹರು ಯುವ ಕೇಂದ್ರ ಬಾಗಲಕೋಟೆ, ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯ ಮತ್ತು ಪ್ರಗತಿ ಯುವ ಸಂಸ್ಥೆ ಬನಹಟ್ಟಿ, ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಜಮಖಂಡಿ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ವಿಶ್ವ ಸಾಮಾಜಿಕ ನ್ಯಾಯ ದಿನದ ನಮ್ಮ ಸಂಸ್ಥೆ ವತಿಯಿಂದ ಯುವ ಜನರಿಂದ ಯುವ ಜನರಿಗಾಗಿ ಯುವ ಜನರಿಗೋಸ್ಕರ ಇರುವ ನಿಮ್ಮ ಸಂಸ್ಥೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ರಗತಿ ಯುವ ಸಂಸ್ಥೆ ವತಿಯಿಂದ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಂಸ್ಥೆಯ ಅಧ್ಯಕ್ಷರಾದ ಈರಣ್ಣ ಬಬಲೇಶ್ವರ್ ಹಾಗೂ ಎಸ್ಬಿ ಗಣಿ ಕಾರ್ಯದರ್ಶಿಗಳಾದ ಸಂಸ್ಥೆಯು ಯುವ ಜನರಿಗಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಬಾಗಲಕೋಟೆ ರಾಷ್ಟ್ರೀಯ ಯುವದಳ ಕಾರ್ಯಕರ್ತರು ಹಾಗೂ ಪ್ರಗತಿ ಯುವ ಸಂಸ್ಥೆ ಸಂಘಟನಾ ಕಾರ್ಯದರ್ಶಿಗಳಾದ ಪರಮಾನಂದ್ ತಳಗೇರಿ ಸಾಮಾಜಿಕ ನ್ಯಾಯದ ಕುರಿತು ಬಡ ಮತ್ತು ಶ್ರೀಮಂತರು ಭೂಮಿಯ ಮೇಲೆ ಹುಟ್ಟಿದ್ದು ಪ್ರತಿಯೊಂದು ಜೀವಿಗೆ ಬದುಕಲು ಹಕ್ಕುಗಳಿವೆ. ಒಬ್ಬ ವ್ಯಕ್ತಿಯು ತನಗೆ ಇಷ್ಟ ಬಂದ ಹಾಗೆ ಬದುಕಬಹುದು. ಎಲ್ಲರನ್ನ ಸಮನಾಗಿ ಕಾಣಬೇಕು ಎಂದು ಯುವಕರಲ್ಲಿ ಸ್ಫೂರ್ತಿ ನೀಡಿದರು. ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಉತ್ತಮವಾದ ಕೆಲಸಗಳನ್ನು ಮತ್ತು ತಾವು ಹಾಕಿಕೊಂಡ ಗುರಿಗಳನ್ನು ತಲುಪಬೇಕು ಎಂದು ಯುವಕರಿಗೆ ಸ್ಫೂರ್ತಿಯಿಂದ ಹುರಿದುಂಬಿಸಿದರು. ಮುಖ್ಯ ಅತಿಥಿಯಾಗಿ ಅಶ್ವಿನಿ ಪೂಜಾರ್, ನ್ಯಾಯವಾದಿಗಳು ಜಮಖಂಡಿ, ಸಾಮಾಜಿಕ ನ್ಯಾಯದ ಮಹತ್ವ ಮತ್ತು ಅದರ ಉದ್ದೇಶಗಳ ಇಂದಿನ ಸಮಾಜದಲ್ಲಿನ ಅದರ ನಿಯಮಗಳ ಕುರಿತಾಗಿ ಯುವಕರಲ್ಲಿ ಜಾಗೃತಿ ಹಾಗೂ ಅದರ ಪರಿಣಾಮದ ಮಹತ್ವ, ಸಂವಿಧಾನದ ಮಹತ್ವ, ಮೂಲಭೂತ ಹಕ್ಕು ಮತ್ತು ಮಾನವ ಹಕ್ಕುಗಳ ಕರ್ತವ್ಯದ ಕುರಿತು ಯುವಕರಲ್ಲಿ ತಿಳುವಳಿಕೆ ನೀಡಿದರು. ಯುವ ಜನರಿಗೆ ನ್ಯಾಯ ಮತ್ತು ನ್ಯಾಯಾಂಗ ಕ್ರಮಗಳ ಕುರಿತು ಜಾಗೃತಿ, ಅರಿವು ಮತ್ತು ನೆರವು ಕಾರ್ಯಕ್ರಮ ಇಂದಿನ ಪೀಳಿಗೆ ಯಾವ ರೀತಿಯಲ್ಲಿ ಸಮಾಜಕ್ಕೆ ಬದ್ಧರಾಗಿರಬೇಕು ಎಂಬುದು ಕೂಡ ತಿಳಿಸಿಕೊಟ್ರು. ಸಾಮಾಜಿಕ ನ್ಯಾಯ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಎಲ್ಲ ವರ್ಗದವರಿಗೂ ಸಿಗುವುದಿಲ್ಲ ಎಂಬುದರ ಕುರಿತಾಗಿ ಯುವಕರು ಸಂಘಟನೆ ಮಾಡಬೇಕು. ಸಮಾನತೆ ತತ್ವವನ್ನು ವಿಶ್ವದಾದ್ಯಂತ ಹೇಗೆ ಜಾಗೃತಿ ಮೂಡಿಸಬೇಕು ಎಂಬುದನ್ನು ತಿಳಿಸಿಕೊಟ್ರು. ನಮ್ಮ ಸಮಾಜದ ಏರಿಳಿತಗಳು, ನಮ್ಮ ಕರ್ತವ್ಯಗಳು ಏನು ಎಂಬುದನ್ನು ಯುವಕರಿಗೆ ತಿಳಿಸಿದರು. ಉದ್ಘಾಟಕರಾದ ಪ್ರದೀಪ್ ಮೆಟ್ಗುಡ್, ಸೇವಾ ಸದನ ಸಂಸ್ಥೆ ಅಧ್ಯಕ್ಷರು ಮತ್ತು ಎಬಿವಿಪಿ ಹಿರಿಯ ಕಾರ್ಯಕರ್ತರು ಜಮಖಂಡಿ, ವಿದ್ಯಾರ್ಥಿಗಳಿಗೆ ಉತ್ತಮವಾದ ಆಲೋಚನೆ ಮತ್ತು ಸ್ವತಂತ್ರ ಸಿಗುವಲ್ಲಿ ನಮ್ಮ ಭಾರತದ ಅಧಿಕಾರಿಗಳು ಯಾವ ರೀತಿಯಲ್ಲಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ, ಜೀವನ ಚರಿತ್ರೆಯನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು ಎಂದರು. ಸಾಮಾಜಿಕ, ಧಾರ್ಮಿಕ, ಆರ್ಥಿಕವಾಗಿ ಪ್ರತಿಯೊಬ್ಬರಿಗೂ ಸಮಾನವಾದ ನ್ಯಾಯವನ್ನು ಒದಗಿಸಬೇಕು. ಅದೇ ರೀತಿಯಾಗಿ ಕ್ರಾಂತಿಕಾರಿಗಳು ಅದರ ಜೀವನವನ್ನು ಯಾವ ರೀತಿಯಾಗಿ ದೇಶಕ್ಕಾಗಿ ಮುಡುಪಿಟ್ಟರು, ಅವರ ಜೀವನ ಚರಿತ್ರೆಯನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕೆಂದು ಶಾಂತಿಯ ಮುಖಾಂತರ ತಿಳಿಸಿಕೊಟ್ರು. ಅಧ್ಯಕ್ಷತೆ ಸ್ಥಾನವನ್ನು ಗವಿಮಠ ವಹಿಸಿಕೊಂಡಿದ್ರು. ಅತಿಥಿಗಳಾಗಿ ಎಂಎಸ್ ಕುಂತಿನಾಥ್, ನ್ಯಾಯವಾದಿಗಳು ಜಮಖಂಡಿ ಮತ್ತು ತಾಲೂಕು ರಾಷ್ಟ್ರೀಯ ಯುವ ದಳ ಕಾರ್ಯಕರ್ತರಾದ ಇಬ್ರಾಹಿಂ ಬಾನಿ ಮತ್ತು ಉಮೇಶ್ ಬೆಳಿಕುಪ್ಪಿ, ಅತಿಥಿಗಳಾಗಿ ಮಲ್ಲು ಪೂಜಾರಿ ಮತ್ತು ಪ್ರಶಾಂತ್ ಅರಿಕೆರೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಜಮಖಂಡಿ.